ಎಸ್ ಅಬ್ದುಲ್ ರಜಾಕ್ ಅವರೇ, ಸಿಚುವೇಶನ್ ಸ್ವಲ್ಪ ಟ್ರಿಕ್ಕಿ ಇದೆ. ಏನು ಟ್ರಿಕ್ಕಿ ಇಲ್ಲ ಅಜಿತ್ಜಿ. ನಾಳೆ ದಿನ ನೀವು ಹರ ಹರ ಮಹಾದೇವ್ ಅಂದ್ರೆ ಅದಕ್ಕೂ ಕೋರ್ಟಲ್ಲಿ ಹೋಗ್ಬಿಟ್ಟು ಕೇಸ್ ಹಾಕ್ಬಿಡ್ಬೋದಾ? ಅದ್ರ ಅರ್ಥನೇ ಹುಡ್ಕೊಂಡು ಕೂತಿದ್ದೀನಿ ಇಲ್ಲಿ. ಏನು ಹರ ಹರ ಗಣಪತಿ ಅಂದ್ರೆ ಶಿವನ ಒಂದು ಹೆಸರು ದುಃಖ, ಅಡೆತಡೆ, ಪಾಪ, ಸಂಕಟಗಳನ್ನು ಹರಿಸುವ ಶಕ್ತಿ. ಹೌದು, ಮಹಾದೇವ. ದೇವರಲ್ಲಿ ದೇವ, ದಿ ಹೈಯೆಸ್ಟ್ ಫಾರ್ಮ್ ಆಫ್ ಶಿವ. ಇವಾಗ ನೀವು ಹೇಳ್ತಿದ್ದೀರಾ, ನಾವು ಅದನ್ನ ಹೇಳ್ತೀರಾ. ನಾಳೆ ಯಾರು ಬಂದು ಶಿವನನ್ನ ಹೊರತುಪಡಿಸಿ ಯಾವ ದೇವರು ಇಲ್ಲ, ಉಳಿದಿದ್ದೆಲ್ಲ ಸುಳ್ಳು ದೇವರು ಅಂದ್ರೆ ಅದು ನಿಮಗೋಸ್ಕರ ಅಲ್ಲ. ನೀವು ಅರ್ಥನೇ ಮಾಡ್ಕೊಳ್ಳಿ, ಸುಮ್ಮನೆ ನೀವು ಬೇರೆ ಟ್ರ್ಯಾಕ್ ಹೋಗ್ತಾ ಇದ್ದೀರಾ. ಅರ್ಥ ಮಾಡ್ಕೊಂಡಿದ್ದೀನಿ, ಬಹಳ ಅರ್ಥ ಮಾಡ್ಕೊಂಡಿದ್ದೀನಿ. ಇಸ್ಲಾಂ ಧರ್ಮವನ್ನ ಒಪ್ಪಿಕೊಂಡಿರುವವರು ಅವರು ಮಾತ್ರ ಅವರಲ್ಲೇ ಹೇಳ್ಕೊಳ್ಳೋದು. ನಿಮಗೆ ಹೇಳ್ತಿಲ್ಲ, ಅದು ನನಗೆ ಕೇಳಿಸ್ಬೇಕದು. ನೀವು ಕೇಳಿಸ್ಕೊಂಬಿಡಿ, ಪಕ್ಕದ ಸೊಂದಿಂದ ಹೋಗ್ಬಿಡಿ. ಯಾಕೆ ಹೋಗ್ತೀರಿ ಆ ಸೊಂದಿಂದ? ಹಂಗೆ ದ್ವೇಷ ಭಾಷಣ ನಾನು ಯಾರನ್ನ ಉದ್ದೇಶಿಸಿ ಮಾತಾಡಿದ್ದೀನಪ್ಪ, ನೀನೇ ಕೇಳಿಸ್ಕೊಂಡೆ ಅಂದ್ರೆ ಅದನ್ನ ಕೇಳಿಸ್ಕೊಂಡೆ. ದ್ವೇಷ ಭಾಷಣ ಅಂದ್ರೆ ಅದನ್ನ ಏನ್ ಮಾತಾಡ್ತೀರಿ ನೀವು? ಎಸ್ ಅಶ್ವಿನ್ ಗೌಡ್ರೆ, ನೀವು ಗುಟ್ಟಲ್ಲಿ ಹೇಳಿ. ಅಜಿತ್ ಸರ್, ಭರತ್ ಶೆಟ್ರ್ ಸರ್, ಅಜಿತ್ ಸರ್, 158 ಆಯಾಮಗಳಲ್ಲಿ ಹೋಗುತ್ತೆ. ಏಟ್ ಸ್ಪೀಚು, ದ್ವೇಷ ಭಾಷಣ ಏನೇನು ಹೋಗುತ್ತೆ ಅದೆಲ್ಲ ಇರ್ಬೋದು ಸರ್. ನೀವು ಕೇಳಿದಂಥ ಪ್ರಶ್ನೆ ಇವತ್ತು ನಮ್ಮ ಮಾನ್ಯ ಶಾಸಕರಾದ ಭರತ್ ಶೆಟ್ರ್ ಇರ್ಬೋದು, ಇವರು ಮುತಾಲಿಕ್ ಅವರು ಇರ್ಬೋದು, ಇವರೆಲ್ಲರೂ ಸರ್ ನಮ್ಮನ್ನೆಲ್ಲರೂ ಕೂರಿಸಿ ನಮ್ಮಗಳ ಪರವಾಗಿ ನೀವು ಕೇಳಿದ್ರಿ ಅಂತಲ್ಲ. ಹಿಂದೂ, ಮುಸಲ್ಮಾನ, ಕ್ರೈಸ್ತ, ಸಿಖ್ ಯಾರೇ ಇರ್ಬೋದು ಸರ್, ನೀವು ಕೇಳಿದ ಪ್ರಶ್ನೆಗಳಿಗೆ ದಯಮಾಡಿ ಕಾಂಗ್ರೆಸ್ಸಿಗರು ಪ್ಲಸ್ ಕಾಂಗ್ರೆಸ್ ಜೊತೆ ಅದು ಏನು ಬೆಂಬಲಿಸ್ತಿದ್ರೆ ಅವರೆಲ್ಲರೂ ಆನ್ಸರ್ ಮಾಡಿಬಿಟ್ರೆ ನಮ್ಮ ಕರ್ನಾಟಕದ ಜನತೆನೇ ಧನ್ಯೋಸ್ಮಿ ಸರ್. ಅಷ್ಟೇ ಸರ್. ದ್ವೇಷ ಭಾಷಣದ ವಿರುದ್ಧ ಕಾನೂನು ತರ್ತಾ ಇರೋದನ್ನ ತುಂಬು ಹೃದಯದಿಂದ ಸ್ವಾಗತಿಸಬೇಕು. ಅದರ ಜೊತೆಗೆ ದ್ವೇಷ ಭಾಷಣ ಅಂದ್ರೆ ಏನು ಅನ್ನೋ ಡೆಫಿನಿಷನ್ ಕ್ಲಿಯರ್ ಆಗಬೇಕು. ಕೊಟ್ಟಿದಾರಲ್ಲ. ಎಕ್ಸಾಕ್ಟ್ಲಿ. ಐವಾನ್ ಡಿಸೋಜಾ ಅವರೇ, ಹಲೋ, ಕ್ಲಿಯರ್ ದ ಡೆಫಿನಿಷನ್. Yes, sir. See, we have clarified it in our bill. ಬಿಲ್ನಲ್ಲಿ ನಾವು ಹೇಳಿದ್ದೇವೆ, ದ್ವೇಷ ಭಾಷಣ ಎಂಬುದು ಪೂರ್ವಕಲ್ಪಿತ ಹಿತಾಸಕ್ತಿಯನ್ನು ಸಾಧಿಸಲು ಬದುಕಿರುವ ವ್ಯಕ್ತಿ ಅಥವಾ ಮೃತಪಟ್ಟ ವ್ಯಕ್ತಿ ಅಥವಾ ಗುಂಪು ಸಮುದಾಯದ ವಿರುದ್ಧ ಹಾನಿ, ಅಸಾಮರಸ್ಯ, ವೈರತ್ವ ಅಥವಾ ದ್ವೇಷ ಅಥವಾ ಕೆಡುಕಿನ ಭಾವನೆಗಳನ್ನು ಮೂಡಿಸುವ ಉದ್ದೇಶದಿಂದ ಸಾರ್ವಜನಿಕ ನೋಟದಲ್ಲಿ ಮೌಖಿಕ ಅಥವಾ ಲಿಖಿತ ರೂಪದಲ್ಲಿ, ಲಿಖಿತ ಪದಗಳಲ್ಲಿ ಅಥವಾ ಸಂಕೇತದ ಮೂಲಕ, ದೃಶ್ಯ ರೂಪಕ ಮೂಲಕ, ವಿದ್ಯುನ್ಮಾನಕ ಸಂವಹನಗಳ ಮೂಲಕ ಅಥವಾ ಇನ್ಯಾವುದೇ ರೀತಿಯಲ್ಲಿ ಮಾಡಲಾದ, ಪ್ರಕಟಿಸಲಾದ, ಪ್ರಚಲಿಸಲಾದ ಯಾವುದೇ ಅಭಿವ್ಯಕ್ತಿಯನ್ನು ನಾನು ಓದಿದ್ದೀನಿ. ಅದನ್ನ ಓದಿದ ನಂತರ ನನ್ನ ಮನಸ್ಸಿನಲ್ಲಿ ಎದ್ದ ಪ್ರಶ್ನೆಗಳನ್ನ ನಾನು ನಿಮಗೆ ಕೇಳಿದ್ದು ಐವಾನ್ ಡಿಸೋಜಾ ಅವರೇ, ನಿಮಗೆ ಕೇಳಿದ್ದು ಇನ್ ದ ಸೆನ್ಸ್ ರಾಜ್ಯದ ಜನರಿಗೆ ಕೇಳಿದ್ದೀನಪ್ಪ. ಡಿಬೇಟ್ ಯಾರು ನೋಡ್ತಿದ್ದಾರೆ ಅವ್ರಿಗೆಲ್ಲ ಕೇಳಿದ್ದೀನಿ. ಇಂತಿಂಥ ಸ್ವರೂಪದಲ್ಲಿ ದ್ವೇಷ ಭಾಷಣಗಳಿದ್ದಾವೆ, ಇಂತಿಂಥ ಸ್ವರೂಪದಲ್ಲಿ ದ್ವೇಷದ ಘೋಷಣೆಗಳಿದ್ದಾವೆ. ನನ್ನ ದೇವರು, ನನ್ನ ಧಾರ್ಮಿಕ ನಂಬಿಕೆಯ ಅಸ್ತಿತ್ವವನ್ನು ನಿರಾಕರಿಸುವಂತಹ ಘೋಷಣೆಗಳನ್ನು ದಿನನಿತ್ಯ ನಾನು ಕೇಳ್ಕೊಂಡು ಬದುಕ್ತಾ ಇದ್ದೀನಿ. ನಾನು ಬಂದು ಕೇಸ್ ಕೊಡಬಹುದಾ, ಕಂಪ್ಲೇಂಟ್ ಕೊಡಬಹುದಾ ಅಂತ ಕೇಳ್ತಾ ಇದ್ದೀನಿ ನಾನು. ದ್ಯಾಟ್ಸ್ ಇಟ್. ನಾನು ನಿಮಗೆ ಮೊದಲೇ ಹೇಳಿದೆ, ಯಾವುದೇ ಪದ ಅಥವಾ ಯಾವುದೇ ಭಾಷಣದ ಹಿಂದೆ ಅದರ ಉದ್ದೇಶ ಏನು ಅಂತ ಬೇಕು. ಯಾವ ಉದ್ದೇಶ ಇದೆ? ಯಾಕೆ ಉತ್ತರ ಇಲ್ಲ? ಉದ್ದೇಶ ಏನಿದೆ? ಯಾವ ಥ್ಯಾಂಕ್ ಯು ಇಬ್ಬರಿಗೂ. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಅಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.